ಇದೇನ ನೀವು ಲೈವ್ ಅಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ದು? ಹೌದು ಸರ್, ಇದು ಸಖತ್ತಾಗಿದೆ. ಇದು ಯಾವ್ದ್ರಿ? 5 ಜನರೇಷನ್ 6 ಜನರೇಷನ್ ಇದು? ಸರ್ ಈಗಿನ ಜನರೇಷನ್ ಗೆ ಇದು ತುಂಬಾ ಟ್ರೆಂಡಿಂಗ್ ಇದೆ. ವೆರಿ ಗುಡ್. ನೇಮ್ ಬಂದು ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಡಿಸೈನ್ ಅಂತ ಕರೀತಾರೆ. ಇದು ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಡಿಸೈನ್ ಅಲ್ಲಿ ತುಂಬಾ 1,500 ಡಿಸೈನ್ಸ್ ಇದೆ ಸರ್. ಇದು ಫಸ್ಟ್ ಈ ತರ ಲೋಡ್ ಮಾಡ್ಕೊಂತೀವಿ. ಲೋಡ್ ಆದ್ಮೇಲೆ ಬ್ರಷ್ ಹಾಕ್ತಾರೆ. ಬ್ರಷ್ ಆದ್ಮೇಲೆ ಟೆಕ್ಸ್ಚರ್ ವರ್ಕ್ ನಾವು ರೈನ್ ಡ್ರಾಪ್ ಡಿಸೈನ್ ಅಂತ ಕರೀತೀವಿ. ರೈನ್ ಡ್ರಾಪ್ ಡಿಸೈನ್ ಅಂತ, ರೈನ್ ಡ್ರಾಪ್ ಟೆಕ್ಸ್ಚರ್ ವರ್ಕ್ ಅಂತ ನಾವು ಕರೀತೀವಿ. ಇದರಲ್ಲಿ 6 ಡಿಸೈನ್, ಒಂದು ಪ್ಲಸ್ ಟೆಕ್ಸ್ಚರ್, ಒಂದು ಹಾರಿಜಾಂಟಲ್ ಟೆಕ್ಸ್ಚರ್, ಒಂದು ರೈನ್ ಡ್ರಾಪ್ ಟೆಕ್ಸ್ಚರ್, ಒಂದು ಜಿಗ್ಜಾಗ್ ಟೆಕ್ಸ್ಚರ್. ಇದರಲ್ಲಿ ಕಲ್ಲಿರುತ್ತೆ. ಆ ಕಲ್ಲನ್ನ ನಾವು ಒಂದು ಟ್ರಾವೆಲ್ ಸೀಟ್ ಅಂತ ಮಡಿಕೊಂಡಿರ್ತೀವಿ. ಆ ಟ್ರಾವೆಲ್ ಸೀಟ್ ಅಲ್ಲಿ ನಾವು ಈ ತರ ಕ್ರಾಸ್ ಆಗಿ ಹೇಳಿದ್ರೆ ರೈನ್ ಡ್ರಾಪ್ ಟೆಕ್ಸ್ಚರ್ ಆಗುತ್ತೆ. ಹಾರಿಜಾಂಟಲ್ ಹೇಳಿದ್ರೆ ಹಾರಿಜಾಂಟಲ್ ಡಿಸೈನ್ ಆಗುತ್ತೆ. ಜಿಗ್ಜಾಗ್ ಆದ್ರೆ ಒಂದು ರೌಂಡ್ ಆಗಿ ನಾವು ಜಿಗ್ಜಾಗ್ ಅಂತ ಮಾಡ್ಕೊಡ್ತೀವಿ. ಪ್ಲಸ್ ಡಿಸೈನ್ ಅಂತ ಬರುತ್ತೆ. ಅದ್ರ ಜೊತೆಗೆ ಬಬಲ್ ಟೆಕ್ಸ್ಚರ್ ಅಲ್ಲಿ ನಿಮ್ಗೆ ಬಬಲ್ ಫಿನಿಶ್, ಬಬಲ್ ಫ್ಲಾಟ್ ಅಂತ 2 ಡಿಸೈನ್ ಬರುತ್ತೆ. ಅದಾದ್ಮೇಲೆ ರೋಲರ್ ಟೆಕ್ಸ್ಚರ್ ಅಂತ ಮಾಡ್ತೀವಿ. ರೋಲರ್ ಟೆಕ್ಸ್ಚರ್ ಅಲ್ಲಿ ಸುಮಾರು 1,500 ಡಿಸೈನ್ ಅದರಲ್ಲೇ ಬಂದ್ಬಿಟ್ಟು. ಇದ್ರ ಜೊತೆಗೆ ರೋಲರ್ ಟೆಕ್ಸ್ಚರ್ ತುಂಬಾ ವಿಭಿನ್ನವಾಗಿ ಯೂನಿಕ್ ಆಗಿರೋಂತ ಡಿಸೈನ್ಸ್ ರೋಲರ್ ಟೆಕ್ಸ್ಚರ್ ಅಂತ ಮಾಡ್ತೀವಿ. ಇದು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ. ಮನೆ ಕಟ್ಟದ್ಮೇಲೆ ಆ ಗೋಡೆಗೆ ಬೆನಿಫಿಟ್ಸ್ ಇರೋಂತ ಪೇಂಟ್ ಮಾಡ್ಬೇಕು. ಇವಾಗ ನಾರ್ಮಲ್ ಪೇಂಟ್ ಮಾಡಿದಾಗ ನಾವು ಅದು ನಾರ್ಮಲ್ ಲುಕ್ ಕಾಣಿಸ್ತಾ ಇರುತ್ತೆ. ಈಗ ಇದು ಟೆಕ್ಸ್ಚರ್ ಮಾಡ್ಬಿಟ್ಟು ಟೆಕ್ಸ್ಚರ್ ಮೇಲೆ ನಾವು ಪೇಂಟ್ ಮಾಡ್ತೀವಲ್ಲ, ಅದು ಪ್ರೀಮಿಯಂ ಲುಕ್ ಕಾಣಿಸುತ್ತೆ ಸರ್. ಈಗ ನೀವು ಲೈವ್ ಆಗಿ ನೋಡ್ತಾ ಇದೀರಲ್ವಾ, ಈಗ ನಾವ್ ಹೇಳೋದಕ್ಕೂ ಇವಾಗ ನೀವು ವರ್ಕ್ ನೋಡ್ತಾ ಇರೋದಕ್ಕೂ ಏನ್ ಅನ್ಸುತ್ತೆ ಅಂತ ನೀವು ಹೇಳ್ಬೇಕು. ನೋಡಿ, ಈ ತರ ತುಂಬಾ ಏರ್ ಕ್ರಾಕ್ಸ್ ಬಂದಿರುತ್ತಲ್ಲ, ಏರ್ ಕ್ರಾಕ್ಸ್ ಪೇಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮುಚ್ಚಕ್ ಆಗಲ್ಲ. ಪೇಂಟ್ ಮಾಡಿದ್ರೆ ಅದು ಬ್ಯಾಕ್ ಗ್ರೌಂಡ್ ಅವ್ರು ಯಾವ ತರ ತ್ಯಾಪೆ ಮಾಡಿರ್ತೀರೋ ಆ ತ್ಯಾಪೆಗಳೆಲ್ಲ ಹಂಗೆ ಕಾಣಿಸ್ತಾ ಇರ್ತದೆ. ನಾವು ಅಲ್ಟಿಮಾ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಪೇಂಟ್ ಮಾಡಿದ್ರು ಕೂಡ ಅದು ಸೇಫ್ಟಿ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಥಿಕ್ನೆಸ್ ಕಮ್ಮಿ ಇರೋದ್ರಿಂದ. ಇದು 2 mm ಥಿಕ್ನೆಸ್ ಅಲ್ಲಿ ನಾವು ಟೆಕ್ಸ್ಚರ್ ಮಾಡೋದು. ರೋಲರ್ ಟೆಕ್ಸ್ಚರ್, ಸ್ಕ್ರಾಚ್ ಟೆಕ್ಸ್ಚರ್, ಬಬಲ್ ಟೆಕ್ಸ್ಚರ್ ಅನ್ನೋದು ಏನ್ ಬರುತ್ತೆ ಪೌಡರ್ ಬೇಸ್ ಅಲ್ಲಿ ಬರುತ್ತೆ. ಆ ಪೌಡರ್ ಬೇಸ್ 2 mm ಥಿಕ್ನೆಸ್ ಅಲ್ಲಿ ನಾವು ಟೆಕ್ಸ್ಚರ್ ಕೊಟ್ಟಾಗ ಅದು ಗೋಡೆಗೆ ಸಪೋರ್ಟ್ ಆಗುತ್ತೆ. ಗೋಡೆಗೆ ಒಂದು ಸಪೋರ್ಟ್ ಆಗಿರುತ್ತಲ್ಲ, ಒಂದು 2 mm ಥಿಕ್ನೆಸ್. ಇವಾಗ ಮಳೆಗಾಲಕ್ಕೆ ಮಳೆ ಬಂದಾಗ ಎಷ್ಟೇ ಮಳೆ ಹೋದ್ರು ಕೂಡ ಗೋಡೆಗೆ ಅದು ವಸ್ತಿ ಆಗಕ್ ಬಿಡಲ್ಲ, ಗೋಡೆಗೊಂದು ಸುರಕ್ಷತೆನೆ ಅಂತ ಹೇಳ್ಬೋದು. ಸೇಫ್ಟಿ ಜೊತೆಗೆ ಒಂದು ಲುಕ್ ಕೂಡ ಕಾಣಿಸುತ್ತಲ್ಲ ಸರ್, ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ. ನೋಡಿ, ಈ ತರ ಲೇಯರ್ಸ್, ಈ ತರ ಕ್ರಾಕ್ ಫಿಲ್ಮ್ ಆದ್ಮೇಲೆ ಈ ತರ ಕಾಣಿಸ್ತಾ ಇರೋಂತ ಗೋಡೆಗಳು ಇವಾಗ ಈ ಕಡೆ ನಾವು ಟೆಕ್ಸ್ಚರ್ ಮಾಡಿದ್ಮೇಲೆ ಯಾವ ತರ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಹಳೆ ಗೋಡೆ ಎಲ್ಲಿತ್ತಪ್ಪ, ಈ ಹಳೆ ಮನೆ ಎಲ್ಲಿದೆ ಅಂತ ಹುಡುಕ್ಬೇಕು, ಆ ತರ ಆಗ್ಬಿಡ್ತದೆ ಸರ್. ಇದಕ್ಕೆ ಕ್ಯೂರಿಂಗ್ ಏನು ಮಾಡಂಗಿಲ್ಲ ಸರ್. ಇದು ವಿತೌಟ್ ಕ್ಯೂರಿಂಗ್, ವಿತ್ ಕ್ಯೂರಿಂಗ್ ಅಲ್ಲ. ಗುಡ್, ವೆರಿ ಗುಡ್. ಕ್ಯೂರಿಂಗ್ ಅವಶ್ಯಕತೆ ಇಲ್ಲ. ಆಮೇಲೆ ಮೇಂಟೆನೆನ್ಸ್ 0 ಮೇಂಟೆನೆನ್ಸ್ ಸರ್. ಡಿಸೈನ್ ಇದ್ರಲ್ಲಿ 6 ಡಿಸೈನ್ ಬರುತ್ತೆ. 6 ಡಿಸೈನ್ ಅಲ್ಲಿ ಇವಾಗ ನಾವು ಮಾಡ್ತಾ ಇರೋದು ರೈನ್ ಡ್ರಾಪ್ ಟೆಕ್ಸ್ಚರ್. ರೈನ್ ಡ್ರಾಪ್ ಜೊತೆಗೆ ಪ್ಲಸ್ ಡಿಸೈನ್, ಹಾರಿಜಾಂಟಲ್ ಡಿಸೈನ್, ಮತ್ತೆ ವರ್ಟಿಕಲ್ ಡಿಸೈನ್, ಜಿಗ್ಜಾಗ್ ಡಿಸೈನ್ ಅಂತ. ಇದು ಸ್ಟೋನ್ ಇರೋದ್ರಲ್ಲಿ 6 ಡಿಸೈನ್ ಮಾತ್ರ ಬರೋದು. ರೋಲರ್ ಅಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ. ಇದು ಹೊಸ ಮನೆಗೂ ಇದೇ ತರ ನಾವು ಮಾಡಬಹುದು. ಪ್ಲಾಸ್ಟಿಕ್ ಆಗಿ ಮಾಡಬಹುದು, ಹೊಸ ಮನೆಗೂ ಮಾಡಬಹುದು, ಹಳೆ ಮನೆಗೂ ಮಾಡಬಹುದು. ಇಂದಿನ ನಿಮ್ಮ ಹಳೆ ಕಾಲದಲ್ಲಿ ಏನಿತ್ತು ಅಂದ್ರೆ ಸುರೇಸಮ್ಮು, ಸುಣ್ಣ ಬಿಟ್ಟರೆ ಬೇರೆ ಪೇಂಟಿಂಗ್ ಆಪ್ಷನ್ ಇರ್ಲಿಲ್ಲ. ಇವಾಗಿನ ಟ್ರೆಂಡಿಂಗ್ ಏನಿದೆ ಅಂದ್ರೆ ಫಸ್ಟ್ ಪೇಂಟಿಂಗ್ ಇತ್ತು, ಇತ್ತೀಚೆಗೆ ಟೆಕ್ಸ್ಚರ್ ಟ್ರೆಂಡಿಂಗ್ ಇದೆ. ಒಂದು 100 ಭಾಗ ಮನೆ ಇದ್ರೆ 99 ಭಾಗ ಟೆಕ್ಸ್ಚರ್ ಇಲ್ದೇ ಇರೋಂತ ಮನೆನೇ ಇಲ್ಲ. ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಮಂಡ್ಯ ಆಗ್ಬೋದು, ಯಾವುದೇ ಚಿಕ್ಕ ಮನೆ ಆಗ್ಲಿ ದೊಡ್ಡ ಮನೆ ಆಗ್ಲಿ ಆ ಟೆಕ್ಸ್ಚರ್ ಅಷ್ಟು ಇಂಪಾರ್ಟೆಂಟ್ ಇರ್ತದೆ ಸರ್. ಇದು ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ನಿಮ್ಮ? ಇದು ಲೈಫ್ ಲಾಂಗ್. ಒನ್ ಟೈಮ್ ಟೆಕ್ಸ್ಚರ್ ಮಾಡಿದ್ರೆ ಗೋಡೆಗೆ ಸಪೋರ್ಟ್ ಜೊತೆಗೆ ಲುಕ್ ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ ಸರ್. ಇದೇಂತೆ ವಸ್ತಿ ಗಿಸ್ತಿ ಬರುವಂತದ್ದು ಈ ಮಳೆಯಲ್ಲಿ ಇದಾಗಂತದ್ದು ಏನು ಇಲ್ಲ. ಏರ್ ಕ್ರಾಕ್ ಅವಾಯ್ಡ್ ಮಾಡೋದ್ರ ಜೊತೆಗೆ ಮಳೆಗಾಲಕ್ಕೆ ಸ್ವಲ್ಪ ನೀರಿನ ಅಂಶನೂ ಕಮ್ಮಿ ತಗೊಳುತ್ತೆ. ಅದು ಗೋಡೆಗೆ ತಾಕಕ್ ಬಿಡಲ್ಲ. ಏನೇ ನೀರಾದ್ರೂ ಟೆಕ್ಸ್ಚರ್ ಮೇಲೆ ಹರಿದು ಬಂದ್ಬಿಡ್ತದೆ. ಈಗ ಪೇಂಟ್ ಮಾಡೋದ್ಕು ಇದು ಮಾಡೋದ್ಕು ಎಷ್ಟು ನಮ್ಗೆ ಉಳಿತಾಯ ಆಗುತ್ತೆ ಸರ್? ಪೇಂಟ್ ಸಪರೇಟ್, ನಾವು ಪೇಂಟ್ ಮಾಡಕ್ ಹೋಗಲ್ಲ. ಅಲ್ಲ, ಇದ್ರ ಮೇಲೆ ಪೇಂಟ್ ಮಾಡ್ಬೋದಾ? ಇದ್ರ ಮೇಲೆ ಪೇಂಟ್ ಮಾಡ್ಲೇಬೇಕು ಸರ್. ಮಾಡ್ಬೇಕು. ಇದು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಗೋಡೆಗೆ ಒಂದು ಸೆಕ್ಯೂರ್ ಆಗಿ, ಸೇಫ್ಟಿ ಆಗಿ, ಕ್ರಾಕ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನ ಮಾಡೋದು. ನೀವು ಆ ಟೆಕ್ಸ್ಟೈಲ್ ಮಾಡೋದು ಒಂದು 5-6 ಐಟಮ್ಗಳು ಇದಾವೆ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಅಂತ ತೋರಿಸಬಹುದಾ ನೀವು? ಇದೆಯಾ ಇದು? ಸರ್ ಸ್ಯಾಂಪಲ್ ಅಲ್ಲಿ ತೋರಿಸ್ಕೊಡ್ತೀವಿ. ಇವಾಗ ಮಾಡ್ತಾ ಇರೋದು ರೈನ್ ಟೆಕ್ಸ್ಚರ್ ತೋರಿಸ್ತಾಗೆ ಇದ್ರಲ್ಲಿ 5 ಡಿಸೈನ್ ಹೇಗ್ ಬರುತ್ತೆ ಅನ್ನೋದನ್ನ ಈ ಕಡೆ ಸೈಡ್ ಅಲ್ಲಿ ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸ್ತೀವಿ. ಓಕೆ ಸರ್, ಚೆನ್ನಾಗಿ ಬಂದಿದೆ ಸರ್. ಇವಾಗ ಈ ಮನೆ ಓನರು ಸರ್ ಇವರೇನೆ. ಓ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈ ಬಿಲ್ಡಿ ಎಷ್ಟಡಿ ಬರುತ್ತೆ ಇದು ಟೋಟಲ್? ಸರ್ ಇದು 1000 ಇಂದ 1200 ಸ್ಕ್ವೇರ್ ಫೀಟ್ ಬರುತ್ತೆ. 1200 1200 ಸ್ಕ್ವೇರ್ ಫೀಟ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 20 ರೂಪೀಸ್ ಅಂದ್ರೆ ಒಂದು 25 ಸಾವಿರ ಒಳಗಡೆ ಆಗ್ಬಿಡುತ್ತೆ.
ಏನಂದ್ರೆ ಬೇಸಿಕ್ ಪ್ರೊಟೆಕ್ಷನ್ ಫಾರ್ ದಿ ಬಿಲ್ಡಿಂಗ್ಸ್. ಯಾಕಂದ್ರೆ ಕ್ರಾಕ್ಸ್ ಬರುತ್ತೆ ಫ್ಯೂಚರ್ ಅಲ್ಲಿ, ಕ್ರಾಕ್ಸ್ ಬರಬಾರ್ದು. ಮತ್ತೆ ನಾನು ಅವಾಗ ರಿಪೇರ್ ಅಂಡ್ ಮೇಂಟೆನೆನ್ಸ್ ಮಾಡಬಾರ್ದು ಅಂದ್ಬಿಟ್ಟು ಒಂದ್ಸಲ ಇದು ಬೇಸಿಕ್ ಟೆಕ್ಸ್ಚರ್ ಮಾಡಿಬಿಟ್ರೆ ನೀವು ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೊಬಹುದು. ಬಟ್ ಇದು ಒಂದ್ಸಲ ಪ್ರೊಟೆಕ್ಷನ್ ಲೇಯರ್ ಇದ್ದೇ ಇರಬೇಕು, ಹಳೆ ಬಿಲ್ಡಿಂಗ್ ಆಗಲಿ ಹೊಸ ಬಿಲ್ಡಿಂಗ್ ಆಗಲಿ. ಇವನ್ ಹೊಸ ಬಿಲ್ಡಿಂಗ್ ಮಾಡಿದ್ರು ಈ ಬೆನಿಫಿಟ್ ಇದ್ರ ಮೇಲೆ 1 ಅಥವಾ 2 ಕೋಟ್ ಹೊಡೆದ್ಬಿಟ್ರೆ ಸಾಕು, ಲೈಫ್ ಟೈಮ್ ಬಿದ್ದಿರುತ್ತೆ. ನಿಮ್ ಬೇಡ ಅಂದ್ರೆ ಒಂದು 10 ವರ್ಷ ಆದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡಿ ಕಲರ್ ಚೇಂಜ್. ನಿಮ್ಗೆ ಈ ತರ ಟೆಕ್ಸ್ಚರ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾವ ರೀತಿ ತಿಳ್ಕೊಂಡ್ರಿ? ಸಿವಿಲ್ ಇಂಜಿನಿಯರ್. ಇಂಜಿನಿಯರ್ ನಿಮ್ಗೆ ಗೊತ್ತಿದೆ? ಮಾಡಿಸ್ತೀವಿ. ಹೌದಾ? ಆಕ್ಚುಲಿ ನಮ್ ಬಿಲ್ಡಿಂಗ್ ಅಲ್ಲಿ ಇರೋ ದೂರ ಅದಕ್ಕೆ ಇವರು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ರೇಟು ಮತ್ತೆ ವರ್ಕ್ ಕಲ್ಚರ್, ಇವ್ರು ಮಾತಾಡೋ ಸ್ಟೈಲ್, ಪೇಷನ್ಸ್, ಆಮೇಲೆ ಟೆಕ್ನಿಕಾಲಿಟಿ ಇದೆಲ್ಲ ನಂಗೆ ಇಷ್ಟ ಆಯ್ತು. ಅದಕ್ಕೆ ನಾನು ನಮ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇವ್ರಿಗೆ ಕೊಟ್ಟಿದ್ದೀನಿ. ವೆರಿ ಗುಡ್ ಸರ್, ವೆರಿ ಗುಡ್. ಅದೇ ಮೇನ್ ಬೇಕಾಗಿರೋದು ಅಲ್ಲದೆ ಸರ್. ಕಮ್ಯುನಿಕೇಶನ್ ಬಹಳ ಮುಖ್ಯ, ಸಂಬಂಧ ಬಹಳ ಮುಖ್ಯ ಸರ್. ಅದು ನೋಡಿ ನೀವು ಎಷ್ಟು ಇದೊಂದು 20 ರಿಂದ 25 ಸಾವಿರ ಅಷ್ಟೇ. ನೀವು ಒಂದ್ಸಲ ನೀವು ಡೆಪಾಸಿಟ್ ಮಾಡ್ಬಿಟ್ರೆ ಪದೇ ಪದೇ ತೆಗ್ದಾಕೋದು, ಚಿಪ್ಪಿಂಗ್ ಮಾಡೋದು ಅದೆಲ್ಲ ಏನಿರಲ್ಲ, ಪಟ್ಟಿ ಮಾಡೋದು ಏನಿರಲ್ಲ. ಎಷ್ಟು ದಿನ ಕೆಲಸ ಹಿಡಿಯುತ್ತೆ ನಿಮ್ ಪ್ರಕಾರ? ಇದೆ 1 ರಿಂದ 2 ದಿನ ಅಷ್ಟೇ. ಅಷ್ಟೇನಾ? 100 ಸ್ಕ್ವೇರ್ ಫೀಟ್ ಗೆ 2 ದಿನ. 1000 ಸ್ಕ್ವೇರ್ ಫೀಟ್ ಗೆ 2 ದಿನ. 500 ಸ್ಕ್ವೇರ್ ಫೀಟ್ 1 ದಿನ ಮಾಡ್ತಾರೆ. ಅನದರ್ 500 ಸ್ಕ್ವೇರ್ ಫೀಟ್ 1 ಡೇ ಮಾಡ್ತಾರೆ. 2 ಡೇಸ್ ಅಲ್ಲಿ ಮುಗಿದೋಗುತ್ತೆ. ನಿಮ್ ಟೋಟಲ್ ಇದೆಲ್ಲ ಸೇರಿ ಏನು ಟೆಕ್ಸ್ಚರ್ ಪೌಡರ್ ಎಲ್ಲ ಸೇರಿ 25,000 ರೂಪಾಯಿ ಎಲ್ಲ ಮುಗಿದೋಗುತ್ತೆ. ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಖಂಡಿತ ನಮ್ದು ನೀವೇನು ಫುಲ್ ಕಂಪ್ಲೀಟ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಾವು ಈ ಮನೆ ಯಾವ ಮನೆಗೆ ಬಂದಿದ್ದು ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಆಕ್ಚುಲಿ ಇದು ಫಸ್ಟ್ ಕ್ರ್ಯಾಕ್ ಎಲ್ಲ ಇತ್ತಲ್ಲ, ಇದು ಈಗ ಲುಕ್ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಮತ್ತೆ ನಿಮ್ಗೆ ಬೇಸಿಕ್ ಆಗಿ ನಿಮ್ಗೆ ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸರ್ ಬರೀ 20 ರೂಪಾಯಿ ಸರ್. 20 ರೂಪಾಯಿ, ಕೇವಲ 20 ರೂಪಾಯಿ ಸರ್. ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಅಲ್ಲಿ ಈ ತರ 1,500 ಡಿಸೈನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಯಾವುದೇ ಟೆಕ್ಸ್ಚರ್ ಆದ್ರೂ ಕೂಡ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಬರೀ 20 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 20 ರೂಪಾಯಿ. ಹೌದು ಸರ್. ನಾನು ದೊಡ್ಡ ದೊಡ್ಡ ಬಂಗ್ಲೆಗಳು ನೋಡ್ತಿದ್ದೆ, ಎಷ್ಟು ಖರ್ಚು ಮಾಡಿರ್ಬಾರ್ದು ಮಾಡಿರ್ಬೋದು ಅನ್ಕೊಂಡ್ರೆ ಹೌದು ಸರ್. 20 ರೂಪಾಯಿ ನೀವು ಕಮ್ಮಿ ಬೆಲೆಗೆ ಒಳ್ಳೆ ಸೂಪರ್ ಸರ್. ನೀವು ಸರ್ ಚಿಕ್ಕ ಮನೆ ಆಗ್ಲಿ ದೊಡ್ಡ ಮನೆ ಆಗ್ಲಿ ಯಾವುದೇ ಊರಾದ್ರೂ ನಾವು ಟೆಕ್ಸ್ಚರ್ ವರ್ಕ್ ಮಾಡ್ಕೊಡ್ತೀವಿ. ಯಾವ್ದಾರ ಹಳೆ ಮನೆ ಓದಾಕ್ಬೇಕು ಅಂತಿದ್ರೆ ಸರ್ ಹಳೆ ಮನೆ ತುಂಬಾ ಏರ್ ಕ್ರಾಕ್ಸ್ ಬಂದಿದೆ, ಇದನ್ನ ಡೆಮೊಲೇಷನ್ ಮಾಡಿ ಹೊಸದಾಗಿ ಕಟ್ಟಬೇಕು, ಮನೆ ನೋಡಕ್ಕೆ ತುಂಬಾ ಬೇಜಾರಾಗಿದೆ ಅಂತ ನಿಮ್ಮಲ್ಲಿ ಬೇಜಾರಾಗಿರೋಂಥ ವಿಷಯ ಇದ್ರೆ ನಾವು ಅದನ್ನ ಹೊಸ ಮನೆ ತರ ಮಾಡ್ಕೊಡ್ತೀವಿ. ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಒನ್ ಟೈಮ್ ಗಗನ ಟೆಕ್ಸ್ಚರ್ ಅಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಸರ್, ಏನ್ ಸರ್ ಇಷ್ಟೊಂದು ಲುಕ್ ಬರೋ ರೀತಿ ಮಾಡಿದ್ದಾರೆ? ಅಲ್ಲಿ ನೋಡಿದ್ರೆ ಕ್ರಾಕ್ ಬಿಟ್ಕೊಂಡಿದೆ, ಇಲ್ಲಿ ನೋಡಿದ್ರೆ ಹೊಸ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ಸ್ವಲ್ಪ ವಿವರಣೆ ಕೊಡಿ ಸರ್ ನೋಡೋಣ. ನಾವು ಕರ್ನಾಟಕದಾದ್ಯಂತ ಸರ್ವಿಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಜಿಲ್ಲೆ ತಾಲೂಕಿಗೂ ನಾವು ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್. ಯಾವ ಏರಿಯಾದಲ್ಲಾದ್ರೂ, ಬೆಂಗಳೂರಲ್ಲಿ ಯಾವ ಏರಿಯಾ ಆದ್ರೂ ಪರವಾಗಿಲ್ಲ. ಬೆಂಗಳೂರಿಂದ ಆಚೆ ಕರ್ನಾಟಕದಲ್ಲಿ ಇವಾಗ ಚಿತ್ರದುರ್ಗವರೆಗೂ ನಾವು ಹೋಗ್ತೀವಿ. ಹುಬ್ಳಿ, ಗುಲ್ಬರ್ಗ, ರಾಯಚೂರು, ನಮ್ಮ ಕಡೆ ಮೈಸೂರು, ಮಂಡ್ಯ, ನಮ್ಗೆ ವರ್ಕ್ ಎಲ್ಲಿಂದ ಬರುತ್ತೆ ಅಲ್ಲಿಗೆಲ್ಲ ಹೋಗಿ ಮಾಡ್ಕೊಡ್ತೀವಿ ಸರ್. ಆತರ. ಹೌದು ಸರ್. ಬೆಂಗಳೂರಲ್ಲಿ ಏನ್ ಪ್ರೈಸ್ ಮಾಡ್ತೀರಿ ಸರ್? ಬೆಂಗಳೂರಲ್ಲಿ 1 ಅಡಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. 1 ಅಡಿಗೆ 20 ರೂಪಾಯಿ 1 ಅಡಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ವಿತ್ ಮೆಟೀರಿಯಲ್ ಮಾಡ್ಕೊಡ್ತೀವಿ. ನಿಮ್ದೇ ಮೆಟೀರಿಯಲ್ ಎಲ್ಲ ನಿಮ್ದೇ ಮೆಟೀರಿಯಲ್ ಇರುತ್ತೆ ಸರ್. ಬೆಂಗಳೂರು ಆದ್ರೆ, ಬೆಂಗಳೂರು ಬಿಟ್ಟು ಆಚೆ ಕಡೆಗೆ ಬಂದ್ರೆ ನಾವು ಎಕ್ಸ್ಟ್ರಾ ಏನ್ ತಗೊಂತೀವಿ ಅಂದ್ರೆ ಪೆಟ್ರೋಲ್ ಚಾರ್ಜ್, ಟೋಲ್ ಚಾರ್ಜ್ ನ ಎಕ್ಸ್ಟ್ರಾ ಕೇಳ್ತೀವಿ ಸರ್. ಇದೇ 20 ರೂಪಾಯಿಗೆ ನಾವು ಇವಾಗ ಸದ್ಯಕ್ಕೆ ಮೈಸೂರಲ್ಲಿ ಕೆಲಸ ಬಂತು ಅನ್ಕೊಳ್ಳಿ, ಇದೇ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದ್ರ ಜೊತೆಗೆ ಪೆಟ್ರೋಲ್ ಚಾರ್ಜ್ ಮತ್ತೆ ಟೋಲ್ ಚಾರ್ಜ್ ನ ಸಪರೇಟ್ ಆಗಿ ಕೇಳ್ತೀವಿ ಸರ್. ಮೈಸೂರು ಕಡೆ ಹೊರಗಡೆ ಹೋಯ್ತು, ಹೊರಗಡೆ ಬಂತು ಅಂದ್ರೆ ಪೆಟ್ರೋಲ್ ಟೋಲ್ ಚಾರ್ಜ್ ನ ಸಪರೇಟ್ ಆಗಿ ಟ್ರಾನ್ಸ್ಪೋರ್ಟ್ ಆಗಿ ತಗೊಂತೀವಿ ಸರ್. ನಾವು ಒಂದು ಹೊಡೆದಾಕೋ ಮನೆಗಳೆಲ್ಲ ಇರ್ತವೆ, ಒಂದು 50-60 ವರ್ಷ ಆಗಿರ್ತದೆ. ಆ ಕಾಲದಲ್ಲಿ ಕಟ್ಟಿರ್ತಾರೆ ಅವರು, ಚೆನ್ನಾಗ್ ಗಟ್ಟಿಮುಟ್ಟಾಗಿ ಕಟ್ಟಿರ್ತಾರೆ, ಆದ್ರೂ ಹೊಡೆದಾಕ್ತಾರೆ ಅವರು. ಅದು ಹೊಡೆದಾಕೋದ್ರಿಂದ ಈ ರೀತಿ ನೀವು ತಗೊಂಡಿರೋ ಈ ಟೆಕ್ನಾಲಜಿ ಉಪಯೋಗಿಸೋದು ಇನ್ನೊಂದು 50 ವರ್ಷ ಬರುತ್ತಲ್ವ? ಅದು ಖಂಡಿತ ಆತರ ಯಾವ್ದಾದ್ರು ಮಾಡಿದೀರಾ? ಮಾಡಿದೀವಿ. ತುಂಬಾ ವಿಡಿಯೋಗಳು ನಾವು ಗಗನ ಟೆಕ್ಸ್ಚರ್ ಅಂಡ್ ಡಿಸೈನರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸರ್. ತುಂಬಾ ಒಂದು 30 ವರ್ಷದ ಮನೆನ ನಾವು ಟೆಕ್ಸ್ಚರ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಅಲ್ಲಿ ಅಪ್ಲೋಡ್ ಮಾಡಿದೀವಿ. ನೀವು ಈಗ ಪ್ರತಿಯೊಂದು ವಿಡಿಯೋ, ಹಳೆ ಮನೆ ಆಗ್ಬೋದು, ಹೊಸ ಮನೆ ಆಗ್ಬೋದು, ಪ್ರತಿಯೊಂದು ಟೆಕ್ಸ್ಚರ್ ಅನ್ನು ಕೂಡ ನಾವು ಅಪ್ಲೋಡ್ ಮಾಡಿದೀವಿ. ನಮ್ದೇ ಆದಂತ ಗಗನ ಟೆಕ್ಸ್ಚರ್ ಅಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಚಾನಲ್ಗೆ 1 ಟೈಮ್ ವಿಸಿಟ್ ಮಾಡಿದ್ರೆ ಹಳೆ ಮನೆ, 30 ವರ್ಷದ ಹಳೆ ಮನೆ, ಆ ತರದ್ದೆಲ್ಲ ನಾವು ಟೆಕ್ಸ್ಚರ್ ಮಾಡಿರೋಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಸರ್. ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮ್ಮಲ್ಲಿ ಫಿಕ್ಸೆಡ್ ರೇಟಾ ಅಥವಾ ಏನಾದ್ರು ಸ್ವಲ್ಪ ಚೌಕಾಸಿ ಏನಾದ್ರು ಮಾಡಿದ್ರೆ ಮಾಡ್ಕೊಡ್ತೀರಾ ನೀವು? ಸರ್ ನಮ್ದು ಫೈನಲ್ ಪ್ರೈಸ್ 20 ರೂಪಾಯಿ.
ಒಂದ್ ಅಡಿಗೆ ಒಂದ್ ಅಡಿಗೆ 20 ರೂಪಾಯಿ, 100 ಅಡಿಗೆ 2000 ರೂಪಾಯಿ ಖರ್ಚು ಬರುತ್ತೆ. 500 ಅಡಿ ಮಾಡ್ತು ಅಂದ್ರೆ 10,000 ರೂಪಾಯಿ ಖರ್ಚು. 1000 ಸ್ಕ್ವೇರ್ ಫೀಟ್ ಗೆ 20,000 ರೂಪಾಯಿ ಖರ್ಚು ಬರುತ್ತೆ ಸರ್. 1000 ಸ್ಕ್ವೇರ್ ಫೀಟ್ ಗೆ 20,000 ರೂಪಾಯಿ ಖರ್ಚು ಬರುತ್ತೆ. ಇವಾಗ ನಾವು ಟೆಕ್ಸ್ಚರ್ ಮಾಡಿಸ್ತೀರಾ, ಬರೀ ಪೇಂಟ್ ಮಾಡಿಸ್ತೀವಿ ಅಂದ್ರೆ ಆ ಏರ್ ಕ್ರಾಕ್ಸ್ ಎಲ್ಲ ಹಂಗೆ ಇರುತ್ತೆ. ಮಳೆಗಾಲಕ್ಕೆ ನೀರ್ ತಗೊಳ್ತಾ ಇರುತ್ತೆ, ಮತ್ತೆ ಬೇಸಿಗೆ ಬಂದಾಗ ಕ್ರಾಕ್ಸ್ಗಳು ಜಾಸ್ತಿ ಆಯ್ತಾ ಇರುತ್ತೆ. ಏರ್ ಕ್ರಾಕ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನಾವು ಈ ಟೆಕ್ಸ್ಚರ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮಳೆಗಾಲಕ್ಕೆ ವಸ್ತಿನೂ ಅವಾಯ್ಡ್ ಮಾಡುತ್ತೆ, ಬೇಸಿಗೆ ಕಾಲಕ್ಕೆ ಏರ್ ಕ್ರಾಕ್ಸ್ ನ ಬರೋಂತದನ್ನು ಅವಾಯ್ಡ್ ಮಾಡ್ತದೆ. ಈ ಗೋಡೆ ತುಂಬಾ ಹೀಟ್ ಆಗಿ ಕ್ರಾಕ್ಸ್ ಬರೋದು. ಆವಾಗ ನೀವು ಹೊಸ ಮನೆನೆ ಮಾಡ್ಬಿಡ್ಬೇಕಂದ್ರೆ, ಹೊಸದಾಗಿ ಕಟ್ಟಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ? 30ರಿಂದ 40 ವರ್ಷದಿಂದ ಹಳೆ ಮನೆ ಇರುತ್ತಲ್ಲ, ಅದೆಲ್ಲ ನೀವು ಟೆಕ್ಸ್ಚರ್ ಮಾಡಿಸಿದ್ರೆ ಹೊಸ ಮನೆ ಆಗ್ಬಿಡ್ತದೆ ಸರ್. ಒಡೆಯಂತ ಅವಶ್ಯಕತೆ ಏನಿರಲ್ಲ. ಒನ್ ಟೈಮ್ ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿ ಮಾಡ್ಕೊಡ್ತಾ ಇದ್ದಾರೆ. ಸುಮ್ನೆ ದುಡ್ಡು ವೇಸ್ಟ್ ಆಗಿ ಎಲ್ಲ ಹಳೆ ಮನೆ ಅಂತ ಹೊಡೆದಾಕಿ ಸುಮ್ನೆ ಸಾಲ್ಗಾರರಾಗಿ ಸಾಯ್ತಾ ಇರ್ತೀರಿ. ಅದ್ರ ಬದಲು ಇಂಥವ್ರ ಹಿಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಹಳೆ ಮನೆ ಕೂಡ ಹೊಸ ಮನೆ ರೀತಿ ಮಾಡ್ಕೊಡ್ತಾರೆ. ಫಸ್ಟ್ ಕ್ಲಾಸ್ ಆಗಿ ಒಂದು ಚೂರು ಲೀಕೇಜ್ ಆಗ್ಲಿ, ಅಥವಾ ಮಳೆ ಬಂದ್ರೆ ಲೀಕ್ ಒಳಗಡೆ ಆಗೋದಾಗ್ಲಿ, ಅಥವಾ ವಸ್ತು ಬರೋದಾಗ್ಲಿ ಯಾವ್ದು ಬರಲ್ಲ ಅಂತ 100% ಗ್ಯಾರಂಟಿ ಕೊಡ್ತಾ ಇದ್ದಾರೆ. 0 ಮೇಂಟೆನೆನ್ಸ್ ಕೂಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾಕೆ ತರ ಮಾಡ್ತೀರಿ ನೀವು? ಇವ್ರ ನಂಬರು ಡಿಸ್ಪ್ಲೇ ಆಗ್ತಾ ಇರ್ತದೆ. ನಂಬರ್ ಅಲ್ಲಿ ಕಾಲ್ ಮಾಡಿ ಅವ್ರನ್ನ. ಫಸ್ಟ್ ನಿಮ್ ಮನೆ ಏನಾದ್ರು ಸ್ವಲ್ಪ ಏರ್ ಕ್ರಾಕ್ ಬಿಟ್ಟಿರೋದಾಗ್ಲಿ, ಮತ್ತೊಂದೇನೋ ಆಗಿತ್ತು ಅಂದ್ರೆ ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಮಾಡಿಸ್ಕೊಳ್ಳಿ. ನಿಮ್ ಮನೆ ಸುಂದರವಾಗಿ ಕಾಣಿಸುತ್ತೆ. ಬೇರೆ ಏನು ವಿಷಯ ಹೇಳಿ ಸ್ವಾಮಿ ಅವರೇ? ಬೇರೆ ಇದು ಬಿಟ್ರೆ ನಿಮ್ಗೆ ಬೇರೆ ಇನ್ನೇನ್ ಮಾಡ್ಬೇಕಾಗತ್ತೆ ಸರ್? ಟೆಕ್ಸ್ಚರ್ ಅಲ್ಲಿ 1,500 ಡಿಸೈನ್ ಬರುತ್ತೆ. ಅದೆಲ್ಲ ನಾವು 1,500 ಡಿಸೈನ್ 1,500 ಡಿಸೈನ್ ಅಲ್ಲಿ ನಾವು ವಾಟ್ಸ್ಆಪ್ ಕಳಿಸ್ಕೊಡ್ತೀವಿ. ಯಾವ ಡಿಸೈನ್ ಬೇಕು ಅಂತ ಸೈಟ್ ಇಂದ ನಮಗ್ ಕಾಲ್ ಬರುತ್ತೆ, ಟೆಕ್ಸ್ಚರ್ ವರ್ಕ್ ಇದೆ ಬನ್ನಿ ನೋಡ್ತೀರಾ ಅಂತ ಕೇಳ್ತಾರ ಅವ್ರು. ಈಗ ನಮ್ದು ಸ್ಟೋರ್ ಬಂದು ಪದ್ಮನಾಭ ನಗರದಲ್ಲಿರೋದು, ಬನಶಂಕರಿ ಸೆಕೆಂಡ್ ಸ್ಟೇಜ್, ಕದ್ರೇನಹಳ್ಳಿ ಸರ್ಕಲ್ ಹತ್ರ ನಮ್ಮ ಸ್ಟೋರ್ ಕೂಡ ಇದೆ. ಅವರು ನಮ್ಮ ಸ್ಟೋರ್ ಗೆ ಬಂದಾಗ ನಾವು ಅವ್ರಿಗೆ ಸ್ಯಾಂಪಲ್ ಹಾಕಿರೋದೆಲ್ಲ ತೋರ್ಸಕ್ಕೆ ಅವಕಾಶ ನಾವು ತೋರಿಸಬಹುದು. ಈಗ ನಾವು ಸೈಟ್ ಹತ್ರ ಹೋದಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ತೋರಿಸಬಹುದು. ಇಲ್ಲ ಅವ್ರಿಗೆ ಸ್ಟೋರ್ ಬರಕ್ ಆಗಲ್ಲ ಅಂದ್ರೆ ನಮ್ಮಲ್ಲಿರೋಂತ ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಡಿಸೈನ್ ಎಷ್ಟಿದೆ ಅದನ್ನೆಲ್ಲ ವಾಟ್ಸ್ಆಪ್ ಕಳಿಸ್ಕೊಡ್ತೀವಿ. ಅದರಲ್ಲಿ ಯಾವ ಡಿಸೈನ್ ಅವ್ರಿಗೆ ಇಷ್ಟ ಆಗುತ್ತೋ ಆ ಡಿಸೈನ್ ನ ನಮ್ಗೆ ಈ ತರ ಡಿಸೈನ್ ಬೇಕು, ಇಂಥ ಡೇಟ್ ಗೆ ಬಂದು ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಡೇಟ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಏನಂತ ಹೇಳ್ತಾರೆ? ಇದು ನೀವು ಮಾಡ್ತಾ ಇದ್ದೀರಲ್ಲ, ಇದು ಪಟ್ಟಿ ಏನ್ ಹೇಳ್ತಾರೆ? ಪೌಡರ್. ಇದು ಬಂದು ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಪಟ್ಟಿ. ಅದು ಈಗ POP ಪೌಡ್ರೇ ಬೇರೆ, ಜಿಪ್ಸಮ್ ಪ್ಲಾಸ್ಟರ್ ಮಾಡೋ ಪೌಡ್ರೇ ಬೇರೆ, ವೈಟ್ ಸಿಮೆಂಟೇ ಬೇರೆ. ಈಗ ಬಿರ್ಲಾ ವಾಲ್ ಕೇರ್ ಪಟ್ಟಿ ಅಂದ್ರೆ ಬರೀ ಪಟ್ಟಿ, ಅದು ಒಳಗಡೆ ಪಟ್ಟಿ, ಆಚೆ ಕಡೆ ಮಾಡಕ್ ಆಗಲ್ಲ. ಇದು ಆಚೆ ಕಡೆ ಸೇಫ್ಟಿ ಪರ್ಪಸ್ ಆಗಿ ಎಕ್ಸ್ಟೀರಿಯರ್ಲಿ ಈಗ ಬಿರ್ಲಾದಲ್ಲಿ ಬರುತ್ತೆ, ಏಷಿಯನ್ ಅಲ್ಲಿ ಬರುತ್ತೆ, A1 ಬರುತ್ತೆ, LCC ಲೆನೋವೊ ವಾಲ್ಟ್ರಾಕ್ ಅಂತ ಬರುತ್ತೆ, ಸೂರ್ಯ 2 ಫೀಟ್ ಅಂತ ಬರುತ್ತೆ. ಈಗ ಅವ್ರಿಗೆ ಕಸ್ಟಮರ್ಗೆ ಯಾವ ಬ್ರ್ಯಾಂಡ್ ಟೆಕ್ಸ್ಚರ್ ಬೇಕು ಅದ್ರಲ್ಲಿ ನಾವು ಮಾಡ್ಕೊಡ್ತೀವಿ. ಇದು 20 ರೂಪಾಯಿಲಿ ಅಂದ್ರೆ ಇವಾಗ LCC A1 ಒಂದು 2 ಕ್ವಾಲಿಟಿಲಿ ಮಾಡ್ಕೊಡ್ತೀವಿ. ಆ ಪೌಡರ್ ಹಾಕ್ಬಿಟ್ಟು ಇದನ್ನ ಮಾಡ್ಕೊಡ್ತೀರಿ ನೀವು. ಇದು ಇವಾಗ ನೀವು ಪ್ಲೈ ಮಾಡ್ತಾ ಇದೀರಲ್ಲ, ಕ್ಯೂರಿಂಗ್ ಆಗಕ್ಕೆ ಎಷ್ಟೊತ್ತಾಗುತ್ತೆ ಇದು? ಸರ್ ಇದಕ್ಕೆ ವಿತೌಟ್ ಕ್ಯೂರಿಂಗ್ ಏನ್ ಬೇಕಾಗಿಲ್ಲ. ಒಂದ್ ದಿವಸದೊಳಗಡೆ ಸೆಟ್ ಆಗ್ಬಿಡುತ್ತೆ. ಸೆಟ್ ಆಗ್ಬಿಡ್ತದೆ. ಒಂದ್ ದಿವಸ ಆದ್ಮೇಲೆ ಪೇಂಟ್ ಫ್ರೇಮರ್ 1 ಕೋಟ್ 2 ಕೋಟ್ ಕಲರ್, ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ಪೇಂಟ್ ಅವ್ರು ಮಾಡ್ಸಿ. ಇದು ಮಾಡಿರೋದು ಮುಚ್ಕೊಳ್ಳುತ್ತೆ ಆಮೇಲೆ? ಇಲ್ಲ, ಅವ್ರು ಮಾಡಿದ ಡಿಸೈನ್ ಏನು ಮುಚ್ಚಲ್ಲ ಸರ್. ಅದು ಪೇಂಟ್ ಮಾಡುವಾಗ ಪ್ರೈಮರಿ ಹೊಡಿತಾರೆ, ಅದ್ರ ಮೇಲೆ ಪಟ್ಟಿ ಹಾಕ್ತಾರೆ. ಪಟ್ಟಿ ಹಾಕ್ದಾಗ ಈ ಡಿಸೈನ್ ಮುಚ್ಕೊಳ್ಳುತ್ತಾ? ಅದಾಗೆ ಇರುತ್ತೆ ಸರ್. ಇವಾಗ ನಾವು ಡಿಸೈನ್ ಮಾಡಿದ್ಮೇಲೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ 1 ಕೋಟ್ ಫ್ರೇಮರ್ 2 ಕೋಟ್ ಕಲರ್, ಅದು ಫೈನಲ್ ಫಿನಿಶ್. ನಾವು ಮಾಡೋ ಕೆಲಸ ಬರೀ ಟೆಕ್ಸ್ಚರ್ ಪ್ಯಾಟರ್ನ್ ಮಾತ್ರ ಕೊಡ್ತೀವಿ, ನಾವು ಪೇಂಟ್ ಮಾಡ್ಕೊಡಲ್ಲ. 20 ರೂಪಾಯಿಲಿ ನಿಮ್ಗೆ ಬಬಲ್ ಟೆಕ್ಸ್ಚರ್ ಬೇಕಾ, ಸ್ಕ್ರಾಚ್ ಟೆಕ್ಸ್ಚರ್ ಬೇಕಾ, ರೋಲರ್ ಟೆಕ್ಸ್ಚರ್ ಬೇಕಾ, ಇದು 3 ಕ್ವಾಲಿಟಿಲಿ ಸುಮಾರು ಡಿಸೈನ್ಸ್ ಇದೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕು, ಕಸ್ಟಮರ್ ಯಾವ್ದು ಬೇಕು ಅದನ್ನ ನಾವು ಮಾಡ್ಕೊಡೋ ಅಂತ ಕರ್ತವ್ಯ ಸರ್. ಇವಾಗ ಟೆಕ್ಸ್ಚರ್ ಮೆಟೀರಿಯಲ್ ಏನೇನ್ ಸಿಗುತ್ತೆ ಅನ್ನೋದನ್ನ ತೋರಿಸಿದೀವಿ, ಸ್ಯಾಂಪಲ್ ತೋರಿಸ್ತೀವಿ ಸರ್ ನಿಮ್ಗೆ. ಬನ್ನಿ, ನಮ್ಮಲ್ಲಿ ಬ್ರಿಕ್ಸ್ ಟೆಕ್ಸ್ಚರ್ ಇದೆ ನೋಡಿ ಸರ್. ಡಿಫ್ರೆಂಟ್ ಬ್ರಿಕ್ಸ್ ಟೆಕ್ಸ್ಚರ್ ಅಂದ್ರೆ ಇದು ಡಬಲ್ ಕಲರ್. ನಿಮ್ಗೆ ಯಾವ ತರ ವೆರೈಟಿ ಬ್ರಿಕ್ಸ್ ಬೇಕು, ಆರಿಜೆಂಟಲ್ ಅಲ್ಲಿ ಆರೆಂಜ್ ಬ್ರಿಕ್ಸ್ ಬೇಕಾ, ಆಲೋ ಬ್ಲಾಕ್ ಬ್ರಿಕ್ಸ್ ಬೇಕಾ, ಯಾವುದೇ ತರ ಬ್ರಿಕ್ಸ್ ಆದ್ರೂ ಕೂಡ ನಾವು ಟೆಕ್ಸ್ಚರ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಮತ್ತೆ ಇಲ್ಲಿ ಒಂದು ನೋಡಿ ಸರ್, ಟೆಕ್ಸ್ಚರ್ ಮಾಡಿದೀವಿ, ತ್ರಿಬಲ್ ಕಲರ್ ಮಾಡಿದೀವಿ. ತ್ರಿಬಲ್ ಕಲರ್ ಅಲ್ಲಿ ಸರ್ ಇದು ಮೆಟಾಲಿಕ್ ಕೊಡ್ತಿದ್ದೀವಿ ಸರ್, ಶೈನಿಂಗ್ ಇದೆ. ಬೇಸ್ ಟಾಪ್ ಹೊಡೆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಒಳಗಡೆ ಬಂದ್ರೆ ನಿಮ್ಗೆ ಇನ್ನ ಕೆಲವು ಡಿಸೈನ್ಸ್ ಇದೆ ಸರ್. ಸರ್ ಈ ಚಿಲ್ಮರ ಡೈ ಇದು ರೋಲರ್ ಟೆಕ್ಸ್ಚರ್ ಅಲ್ಲಿ ಈ ಚಿಲ್ಮರ ಅಂತ ಕರಿತೀವಿ. ಇದು ಸಿಂಗಲ್ ಎಲೆ ಅಂತ ಕರಿತೀವಿ ಸರ್. ಸಿಂಗಲ್ ಎಲೆ ರೋಲರ್ ಟೆಕ್ಸ್ಚರ್ ಡಿಸೈನ್ ಸರ್. ಇದು ತೆಂಗಿನ ಮರದ ತರ ಕಾಣಿಸ್ತಾ ಇದೆ ನೋಡಿ ಸರ್.
ಸರಿ, ಇದು ರೈನ್ ಡ್ರಾಪ್ ಡಿಸೈನು. ರೈನ್ ಡ್ರಾಪು ಲೈವ್ ಅಲ್ಲಿ ನಿಮಗೆ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಇದೆಲ್ಲ ರೋಲರ್ ಟೆಕ್ಸ್ಚರೇ. ಇದು ಕೆಳಗಡೆ ಇರೋದು ನೋಡಿ ನಿಮಗೆ ವುಡನ್ ಸೀಟ್ ಯಾವ ತರ ಬರುತ್ತೆ, ವುಡನ್ ಸೀಟು ಯಾವ ತರ ಬರುತ್ತೆ ಅದೇ ತರ ನಾವು ಟೆಕ್ಸ್ಚರ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ. ಇದು ಎಲ್ಲ ರೋಲರ್ ಟೆಕ್ಸ್ಚರ್ ಸರ್. ಇದು ಪ್ಲಸ್ ಡಿಸೈನ್ ಸರ್. ಇದು ಸ್ಕ್ರಾಚ್ ಅಲ್ಲಿ ಪ್ಲಸ್ ಡಿಸೈನ್ ಸರ್. ಅದು ಸ್ಟೋನ್ ಫಿನಿಶು, ಗ್ರಾನಿಮಿಕ್ಸ್ ಅಂತ ಕರಿತೀವಿ. ಸರ್ ಇದೆಲ್ಲ ರೋಲರ್ ಟೆಕ್ಸ್ಚರ್. ಹಾಗೆ ಬಂದ್ರೆ ನಿಮಗೆ ಇಲ್ಲಿ ಬಬಲ್ ಟೆಕ್ಸ್ಚರ್ ಸ್ಯಾಂಪಲ್ ಹಾಕಿದೀವಿ. ಇದು ಬಬಲ್ ಟೆಕ್ಸ್ಚರು. ಪೇಂಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಸ್ಯಾಂಪಲ್ ಹಾಕಿ ಇಟ್ಕೊಂಡಿದ್ದೀವಿ. ಹೌದು ಸರ್, ಇದು ಸಿಲ್ವರ್ ಇದೆ ಸರ್. ಇದು ಟೆಕ್ಸ್ಚರ್ ನಾವು ಈ ತರ ವೈಟ್ ಮಾಡ್ಕೊಡ್ತೀವಿ ಸರ್. ಟೆಕ್ಸ್ಚರ್ ನಾವು ಈ ತರ ವೈಟ್ ಮಾಡ್ಕೊಡ್ತೀವಿ. ಪೇಂಟು ನೀವು ಎಕ್ಸ್ಟ್ರಾ ಮಾಡಿಸ್ಕೊಬೇಕಾಗುತ್ತೆ. ಇದು ಫೈನಲ್ ಟೆಕ್ಸ್ಚರ್ ಎಕ್ಸ್ಟೀರಿಯರ್ ಮಾಡೋಂಥ ಪ್ಯಾಟರ್ನ್ ಸರ್. ಇದು 1,500 ಸರ್. 1,500 ಡೈಗಳು ಸಿಗುತ್ತೆ. ಟೆಕ್ಸ್ಚರ್ ಅಲ್ಲಿ ನಿಮಗೆ ಯಾವುದೇ ಪ್ಯಾಟರ್ನ್ ಆದ್ರೂ ಡೈಗಳು ನಮ್ಮ ಹತ್ರ ರೆಡಿ ಇರುತ್ತೆ. ನೀವು ಯಾವುದೇ ಟೆಕ್ಸ್ಚರ್ ಕೊಟ್ಟರು ಕೂಡ ನಾವು ನೀಟಾಗಿ ಮಾಡ್ಕೊಡ್ತೀವಿ ಸರ್. ಸರ್ ಇಷ್ಟೆಲ್ಲ ತೋರಿಸಿದ್ದೀರಾ. ನಮ್ಮ ಚಾನಲ್ ಕಡೆ ನನ್ನ ವೀಕ್ಷಕರು ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ನೋಡಿ ಸರ್, ನಾನು ಸಿಟಿ ನ್ಯೂಸ್ ಕನ್ನಡ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬರ್ತಾ ಇದೀನಿ, ನಮ್ಗೆ ಏನಾರ ಆಫರ್ ಎಲ್ಲ ಕೊಡ್ತೀರಾ? ನಮ್ಮನೆ ಕಟ್ಟಿದ್ದೀನಿ, ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ರಾ, ಏನಾರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮ್ಮಿ ಮಾಡ್ತಾರೆ ಕೇಳಿದ್ರೆ ಏನ್ ಹೇಳ್ತೀರಾ ಸರ್? ಸರ್ ನಾವು ಮಾಡ್ತಾ ಇರೋದೇ ತುಂಬಾ ಕಮ್ಮಿ ಮಾಡ್ತಾ ಇದೀವಿ. ಪರ್ ಸ್ಕ್ವೇರ್ ಫೀಟ್ 20 ರೂಪಾಯಿ. ಅದರಲ್ಲಿ ಲೇಬರು ವಿತ್ ಮೆಟೀರಿಯಲ್ ಇರುತ್ತೆ. ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟು ನಮ್ಮದೇ ಬೀಳುತ್ತೆ. ಹಂಗಾಗಿ ಕೆಲಸನ ತುಂಬ ನೀಟಾಗಿ ಮಾಡ್ಕೊಡ್ತೀನಿ ಸರ್. ತುಂಬ 100% ನೀವು ಯಾವ ಥರ ಕೆಲಸ ಕೇಳ್ತೀರಾ ಆ ಥರ ನಾವು ಮಾಡ್ಕೊಡ್ತೀವಿ. ಪ್ರಾಬ್ಲಮ್ ಇಲ್ದಂಗೆ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆದಾಗಿ ನಿಮ್ಮ ಕೆಲಸಕ್ಕೆ. ನಮ್ಮ ವೀಕ್ಷಕರು ಬಂದ್ಬಿಟ್ಟು ನಿಮಗೆ ಕೆಲಸ ಕೊಡಿ, ಕೆಲಸ ಮಾಡ್ಕೊಡಿ ಅಂತ ಕೇಳಿದಾಗ ಖುಷಿನ ಮಾಡ್ಕೊಡಿ. ನಮ್ಮ ಚಾನಲ್ ಒಂದು ಹೆಸರು ಬರುತ್ತೆ. ಆಯ್ತು ಸರ್. ನಿಮ್ಮ ವೀಕ್ಷಕರಿಗೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ. ನೀವು ಮಾಡ್ತಾ ಇರೋದು ನಮಗೆ ತುಂಬ ಸಪೋರ್ಟ್ ಆಗಿದೆ. ನಿಮಗೂ ಕೂಡ ನಿಮ್ಮ ತಂಡಕ್ಕೆ ನಮಸ್ತೆ. ಬಸ್ ಏನ್ ಬಸ್ ಇದು ಹಿಂಗ್ ಬರ್ಸಿದ್ದೀರಾ ಹೇಳಿ ಸರ್? ಎಲ್ಲೇ ಟೆಕ್ಸ್ಚರ್ ವರ್ಕ್ ಇದ್ರು ಇದೇ ಗಾಡಿಲಿ ನಾವು ಬರೋದು. ಈ ಗಾಡಿ ಮೇಲೆ ಏನು ಬರ್ಸಿದೀವಿ ಅಂದರೆ, ಟೆಕ್ಸ್ಚರ್ ವರ್ಕ್ ಮಾಡಿದರೆ ನಿಮ್ಮ ಗೋಡೆಗಳಿಗೆ ಶಕ್ತಿ, ನಿಮ್ಮ ಗೋಡೆಗಳ ಮೇಲೆ ಇರುವ ಬಿರುಕುಗಳಿಗೆ ಮುಕ್ತಿ. ಹೊಸ ಗೋಡೆಗಳು ಮತ್ತು ಹಳೆಯ ಗೋಡೆಗಳ ಮೇಲೆ ಟೆಕ್ಸ್ಚರ್ ಮಾಡಬೇಕೆ ಈ ಕೂಡಲೇ ಕರೆ ಮಾಡಿ ಅಂತ ಹಾಕೊಂಡಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಕೆಂಗೇರಿಲಿ ಇರ್ತಕ್ಕಂಥ ಒಂದು ಕ್ರ್ಯಾಚಸ್ ಇತ್ತು, ಆ ಮನೆದೊಂದು ವಿಡಿಯೋ ಮಾಡಬೇಕಾಗಿತ್ತು. ಆ ಸ್ವಾಮಿ ಅನ್ನೋರು ನಮಗೆ ಕಾಲ್ ಮಾಡಿ ಕರೆದ್ರು, ನಾವು ಬಂದಿದ್ದೀವಿ. ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಬೇರೆಯವ್ರು ಏನಾಗಿದ್ರೆ ಬಿಲ್ಡಿಂಗ್ಗೆ ಪ್ಲಾಸ್ಟಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಬೇರೆ ಮಾಡಬೇಕು ಅಂದ್ಕೊಂಡಿದ್ರೇನೋ, ಇವ್ರು ಸ್ವಾಮಿಯವ್ರು ಸಿಕ್ಕಿದ ಮೇಲೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಮನೆ ಆಗ್ತಾ ಇದೆ. ಅದು ನಿಮಗೂ ಈ ಥರ ಏನಾದರೂ ನಿಮಗೆ ನಿಮ್ಮ ಮನೆಗಳಿಗೆ ಏನಾದ್ರು ಬೇಕು ಅಂದರೆ ಸ್ವಾಮಿಯವ್ರದ್ದು ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ನೀವು ಕರ್ಸ್ಕೊಬೋದು. ಮತ್ತೊಂದು ಸಲ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ, ಫೇಸ್ಬುಕ್ ಫಾಲೋಗೆ ಯಾರೆಲ್ಲ ಫಾಲೋವರ್ಸ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗನೆ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲು ಮತ್ತು ಫೇಸ್ಬುಕ್ ಪೇಜ್ಗೆ ನೀವು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ. ಹಾಗೇ ನಿಮ್ಗೇನಾದರೂ ಪ್ರಮೋಷನ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ಪ್ರಮೋಷನ್ ಆ ನಂಬರ್ಗೆ ನೀವು ಕಾಲ್ ಮಾಡ್ತು ಅಂದರೆ ನೀವು ಹೇಳಿದ ಜಾಗಕ್ಕೆ ಬಂದು ನಾವು ಪ್ರಮೋಷನ್ ಮಾಡಿಕೊಡ್ತೀವಿ. ಒಳ್ಳೆ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು ಆ ರೀತಿ ಅಷ್ಟು ಚೆನ್ನಾಗಿ ಮಾಡಿಕೊಡ್ತೀವಿ, ಅಷ್ಟು ವ್ಯೂಸ್ಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.